ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಗಳಗಟ್ಟಿ. ಮಹಿಳೆಯರ ಖೋ ಖೋ ಪಂದ್ಯಾವಳಿ 2025-26ನೇ ಸಾಲಿನ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಅಂತರ್ ಮಹಾವಿದ್ಯಾಲಯಗಳ ಏಕವಲಯ ಮಹಿಳೆಯರ ಖೋ ಖೋ ಪಂದ್ಯಾವಳಿಯನ್ನು ಕಿಡ್ಲ್ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ದಿನಾಂಕ 17-18 ಮಾರ್ಚ್ 2026ರಂದು ಮಹಾವಿದ್ಯಾಲಯದ ಆವರಣದಲ್ಲಿ ಉದ್ಘಾಟಿಸಿದ್ದು, ಈ ಪಂದ್ಯಾವಳಿಯಲ್ಲಿ ಸುಮಾರು 7 ತಂಡಗಳು ವಿವಿಧ ಮಹಾವಿದ್ಯಾಲಯಗಳಿಂದ ಭಾಗವಹಿಸಿದರು. ಈ ಪಂದ್ಯದಲ್ಲಿ ಪ್ರಥಮ ಸ್ಥಾನವನ್ನು JSS ಮಹಾವಿದ್ಯಾಲಯವು ಮತ್ತು ದ್ವಿತೀಯ ಸ್ಥಾನವನ್ನು ಕರ್ನಾಟಕ ವಿಶ್ವವಿದ್ಯಾಲಯ BPEd ಮಹಾವಿದ್ಯಾಲಯ ಹಾಗೂ ತೃತೀಯ ಸ್ಥಾನವನ್ನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ನರಗುಂದ ಪಡೆದಿರುತ್ತದೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀ ಅಭಿಷೇಕ್ ಎಲಿಗಾರ್, ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ ಆಟಗಾರರು ಹಾಗೂ ಸಂಸ್ಥಾಪಕರು ಮತ್ತು ಮಾಲೀಕರು, ಎಲಿಗಾರ್ ಸ್ಪೋರ್ಟ್ಸ್ ಅರೇನಾ ಧಾರವಾಡ ಇವರು ಮಾತನಾಡಿ, ಮಾನಸಿಕ ಒತ್ತಡದಿಂದ ಬಲಗೊಳ್ಳಲು ಹಾಗೂ ದೈಹಿಕವಾಗಿ ಬಲಗೊಳ್ಳಲು ವಿದ್ಯಾರ್ಥಿಗಳಿಗೆ ಕ್ರೀಡೆಯು ಬಹಳ ಪ್ರಮುಖ ಪಾತ್ರ ವಹಿಸುವುದು ಎಂದು ಹೇಳಿದರು. ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡಿರುವ ಶ್ರೀ ಅನೂಪ್ ಥಿಯೋಫಿಲಸ್ ಎಸ್ ಪ್ರಾಚಾರ್ಯರು, ಯಾವುದೇ ಕೆಲಸವನ್ನು ಆಸಕ್ತಿಯಿಂದ ಮತ್ತು ಶ್ರದ್ಧೆಯಿಂದ ಮಾಡಿದರೆ ಮಾತ್ರ ಗುರಿಯನ್ನು ತಲುಪಲು ಸಾಧ್ಯ ಎಂದು ನುಡಿದರು. ಈ ಕಾರ್ಯಕ್ರಮದ ಸ್ವಾಗತ ಭಾಷಣವನ್ನು ಶ್ರೀಮತಿ ಜಿ ವಿಮಲಾ ಮತ್ತು ನಿರೂಪಣೆಯನ್ನು ಡಾಕ್ಟರ್ ಪ್ರೇಮಲತಾ ಕೋಟಿ, ಪ್ರಶಸ್ತಿ ಬಹುಮಾನವನ್ನು ಡಾಕ್ಟರ್ ನರಸಿಂಹಮೂರ್ತಿ ಹಾಗೂ ಕಾರ್ಯಕ್ರಮದ ಸಂಪೂರ್ಣ ವಿವರಣೆಯನ್ನು ಶ್ರೀ ಜುವೇರಿಯರ್ ಗಾಮಾ ಓದಿದರು ಮತ್ತು ಡಾಕ್ಟರ್ AL ಹರಿಯಾರ್ ಕಾರ್ಯಕ್ರಮದ ವಂದನಾರ್ಪಣೆಯನ್ನು ನಡೆಸಿಕೊಟ್ಟರು. ಈ ಕಾರ್ಯಕ್ರಮದಲ್ಲಿ ಶಿಕ್ಷಕ, ಶಿಕ್ಷಕೇತರ ಸಿಬ್ಬಂದಿಯವರು ಮತ್ತು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. Namaste sir, good afternoon to everyone, respected principal sir and all the PDs of KUD. ಇವತ್ತಿನ ದಿನ ಕರ್ನಾಟಕ ವಿಶ್ವವಿದ್ಯಾಲಯದ ಅಂತರ್ ಮಹಾವಿದ್ಯಾಲಯಗಳ ಖೋಖೋ ಪಂದ್ಯಾವಳಿ ವುಮೆನ್ಗಾಗಿ ಅರೇಂಜ್ ಮಾಡಿದ್ದಾರೆ. ಕೆಟಲ್ ಕಾಲೇಜಿನವರು ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಇಟ್ ಈಸ್ ಅ ಗ್ರೇಟ್ ಇವೆಂಟ್ ವಿಚ್ ಹಸ್ ಬಿನ್ ಅರೇಂಜ್ಡ್ ಇನ್ ಕೆಟಲ್ ಸೈನ್ಸ್ ಕಾಲೇಜ್. ಸೊ ಆನ್ ಬಿಹಾಫ್ ಆಫ್ ಆಲ್ ದ ಕಾಲೇಜಸ್ ಐ ವುಡ್ ಲೈಕ್ ಟು ಥ್ಯಾಂಕ್ ಪ್ರೊಫೆಸರ್ ಪ್ರಿನ್ಸಿಪಲ್ ಸರ್ ಆಫ್ ಕೆಟಲ್ ಸೈನ್ಸ್ ಕಾಲೇಜ್. ಇವತ್ತಿನ ದಿನ ನರಟಿ ಸರ್ ಗೌರ್ಮೆಂಟ್ ಕಾಲೇಜ್ PD ಸಹಿತ ಇಲ್ಲಿ ನಮ್ಮ ಜೊತೆಗಿದ್ದಾರೆ. ಅವರು 3-4 ದಿನದಿಂದನೂ ಇಲ್ಲಿ ಅರೇಂಜ್ಮೆಂಟ್ ಎಲ್ಲ ಮಾಡ್ತಾ ತುಂಬ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಇವತ್ತಿನ ದಿನ ಫೈನಲ್ನಲ್ಲಿ ನಾವು ಕೂಡ ಫೈನಲ್ ಮ್ಯಾಚ್ ನೋಡಕ್ಕೆ ಬಂದಿವಿ. ನಮ್ಮ ಕರ್ನಾಟಕ ವಿಶ್ವವಿದ್ಯಾಲಯದ BPEd ವಿಭಾಗದ ವಿದ್ಯಾರ್ಥಿಗಳಿಗೂ ಮತ್ತು JSS ಕಾಲೇಜಿನ ವಿದ್ಯಾರ್ಥಿನಿಯರಿಗೂ ಫೈನಲ್ ಮ್ಯಾಚ್ ನಡೆದಿದೆ. ಖೋ ಖೋ ಪಂದ್ಯಾವಳಿ ಹೈ ವೋಲ್ಟೇಜ್ ಮ್ಯಾಚ್ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ. ತುಂಬ ಸಂತೋಷವಾಗ್ತಾ ಇದೆ ಇಲ್ಲಿಗೆ ಬಿಕಮಿಂಗ್ ಅ ಪಾರ್ಟ್ ಆಫ್ ದಿಸ್ event. It's really a happy moment for me. On this moment I would like to wish all the students, ನಮ್ಮ ಕಾಲೇಜ್ನವ್ರಿಗೂ ಮತ್ತು JSS ಕಾಲೇಜ್ನವ್ರಿಗೂ ಎಲ್ಲರಿಗೂ ವಿಶಸ್ ತಿಳಿಸ್ತೀನಿ. ಗೆಲ್ಲೋದು ಸೋಲೋದು ಕಾಮನ್, ಬಟ್ ಎಲ್ಲರೂ ಸ್ಫೂರ್ತಿಯಿಂದ ಭಾಗವಹಿಸ್ತಾ ಇದ್ದಾರೆ. ಸೊ ಅದು ನಮಗೆ ತುಂಬ ಖುಷಿ ತಂದು ಕೊಟ್ಟಿದೆ. ಸೊ ಎಲ್ರಿಗೂ ಧನ್ಯವಾದಗಳು. ನಮಸ್ತೆ. ಎಲ್ಲರಿಗೂ ನಮಸ್ಕಾರ. ನಿನ್ನೆ ಬೆಳಿಗ್ಗೆಯಿಂದ ಇವತ್ತಿನ ಸಾಯಂಕಾಲದವರೆಗೆ ನಾವು ಈ ಖೋ ಖೋ ಟೂರ್ನಮೆಂಟ್ನಲ್ಲಿ ಭಾಗವಹಿಸ್ತಾ ಇದ್ದೇವೆ. ಎಲ್ಲ ಟೀಮ್ಸ್ ಅತಿ ಉತ್ತಮವಾಗಿ ಪಾರ್ಟಿಸಿಪೇಟ್ ಮಾಡಿ ಭಾಗವಹಿಸಿ ಕೊನೆಯದಾಗಿ 2 ಟೀಮ್ಗಳು ಫೈನಲ್ ಬಂದಿದ್ದಾವೆ. ಇವಾಗ ಫೈನಲ್ ಮ್ಯಾಚ್ ಸ್ಟಾರ್ಟ್ ಆಗಲಿಕ್ಕಿದೆ. 2 ಟೀಮ್ಗಳಿಗೆ BPEd ಕರ್ನಾಟಕ ಯೂನಿವರ್ಸಿಟಿ BPEd ಕಾಲೇಜ್ಗೂ ಆಮೇಲೆ JSS ಕಾಲೇಜ್ಗೂ 2 ಟೀಮ್ಗಳ ವಿದ್ಯಾರ್ಥಿಗಳಿಗೆ ನಾನು ಶುಭವನ್ನು ಹಾರೈಸ್ತೇನೆ. ಯಾರು ಗೆದ್ದಿರ್ತಾರೆ, ಯಾರು ಸೋರ್ತಾರೆ, ದಟ್ ಈಸ್ ಪಾರ್ಟ್ ಆಫ್ ದ ಟೂರ್ನಮೆಂಟ್. ಬಟ್ ಗೆದ್ದವರಿಗೂ ಕೂಡ ಸೋತವರಿಗೂ ಕೂಡ ಕಂಗ್ರ್ಯಾಚುಲೇಟ್ ಮಾಡ್ತಾರೆ. ಆ್ಯಂಡ್ ಐ ಥ್ಯಾಂಕ್ ಆಲ್ ದ ಅಫಿಷಿಯಲ್ಸ್, ಎಲ್ಲ ಸ್ಪೋರ್ಟ್ಸ್ ಫ್ರೆಟರ್ನಿಟಿ ಎಲ್ಲರೂ ನಿನ್ನೆಯಿಂದ ಇವತ್ತಿನವರೆಗೆ ಎಲ್ಲರೂ ನಿಂತು ಎಲ್ಲದರಲ್ಲೂ ಸಹಕರಿಸ್ತಾ ಕಂಡಕ್ಟ್ ಮಾಡೋದ್ರಲ್ಲಿ, ಆಮೇಲೆ ರೆಫ್ರಿ ಆಗೋದ್ರಲ್ಲಿ, ಆಮೇಲೆ ಎಲ್ಲದರಲ್ಲಿ ಸಹಕರಿಸುವಂಥ ಎಲ್ಲರಿಗೂ ಕೂಡ ನಾನು ತುಂಬ ವಂದನೆಗಳು ತಿಳಿಸ್ತೇನೆ. ಥ್ಯಾಂಕ್ ಯು ಸೊ ಮಚ್. ಈ ಪಂದ್ಯಾವಳಿಯಲ್ಲಿ ವಿನ್ನರ್ಸ್ ಆದವರಿಗೆ 1ನೇ ಬಹುಮಾನ ಟ್ರಾಫಿ ಇದೆ, ರನ್ನರ್ಸ್ ಅಪ್ ಆದವರಿಗೆ 2ನೇ ಬಹುಮಾನ ಟ್ರಾಫಿ ಇದೆ, ಆಮೇಲೆ 3ನೇ ಬಹುಮಾನದಲ್ಲಿ ಆಡಿದವರಿಗೂ ಕೂಡ ಅವರಿಗೂ ಟ್ರಾಫಿ ಇದೆ. ಅಷ್ಟಲ್ಲದೆ ನಾವು 3 ವಿಶೇಷ ಬಹುಮಾನಗಳನ್ನು ಇಟ್ಟಿದ್ದೇವೆ. ಒಂದು ಬೆಸ್ಟ್ ಡಿಫೆಂಡರ್, ಒಂದು ಬೆಸ್ಟ್ ರೈಡರ್, ಆಮೇಲೆ 3ನೇದಾಗಿ ಬೆಸ್ಟ್ ಆಲ್ರೌಂಡರ್ ಅಂತ ಹೇಳಿ. ಸೊ ಈ ಎಲ್ಲ ಯಾರು ಪಾರ್ಟಿಸಿಪೇಟ್ ಮಾಡ್ತಾರೋ ಅವರಿಗೆಲ್ಲರಿಗೂ ಅವರಿಗೆ ತಕ್ಕಂಥ ಒಂದು ಸ್ಥಾನಮಾನ ಸಿಗಲಿ ಅಂತ ಹೇಳಿ ಶುಭ ಕೋರಿಸ್ತೇನೆ. ಥ್ಯಾಂಕ್ ಯು. ಅಂತೆಯೇ ಬಾಕರ್ ಅವರು
ಹೂಗುಚ್ಛ ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತೇನೆ. ಅವರು ಕೊಟ್ಟು ಗೌರವಿಸಬೇಕಾಗಿ ಕೇಳ್ಕೊಳ್ತೇನೆ. ಜನರನ್ನು ಹೇಗೆ ಒಟ್ಟುಗೂಡಿಸುತ್ತದೆ, ಸ್ಥಿತಿ ಸ್ಥಾಪಕತ್ವವನ್ನು ನಿರ್ಮಿಸುತ್ತದೆ ಮತ್ತು ಜೀವನ ಪಾಠಗಳನ್ನು ನೀಡುತ್ತದೆ ಎಂಬುದನ್ನು ನೆನಪಿಸುವ 2025-26ನೇ ಸಾಲಿನ ಕರ್ನಾಟಕ ವಿಶ್ವವಿದ್ಯಾಲಯದ ಅಂತರ್ ಮಹಾವಿದ್ಯಾಲಯ ಏಕವಲಯ ಮಹಿಳೆಯರ ಖೋ ಖೋ ಪಂದ್ಯಾವಳಿಯನ್ನು ಕಿಟ್ಲ್ ವಿಜ್ಞಾನ ಮಹಾವಿದ್ಯಾಲಯವು ದಿನಾಂಕ 17/3/2026 ಮತ್ತು 18/3/2026ರಂದು ಮಹಾವಿದ್ಯಾಲಯದ ಆವರಣದಲ್ಲಿ ಸಂಘಟಿಸಲು ನಿರ್ಧರಿಸಿತು. ಇದರ ಅಂಗವಾಗಿ ವಿಶ್ವವಿದ್ಯಾಲಯದ ಎಲ್ಲ ಸಂಯೋಜಿತ ಮಹಾವಿದ್ಯಾಲಯಗಳನ್ನು ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಲು ಆಮಂತ್ರಿಸಲಾಗಿತ್ತು. ಅದರಂತೆ ವಿವಿಧ ಮಹಾವಿದ್ಯಾಲಯಗಳಿಂದ ಸುಮಾರು 7 ಮಹಾವಿದ್ಯಾಲಯಗಳು 75 ವಿದ್ಯಾರ್ಥಿನಿಯರು ಭಾಗವಹಿಸಿದರು. ಈ ಕಾರ್ಯಕ್ರಮ ಉತ್ಸಾಹಭರಿತ ಉದ್ಘಾಟನೆಯೊಂದಿಗೆ ಪ್ರಾರಂಭವಾಯಿತು. ಜಂಟಿ ನಿರ್ದೇಶಕರು ಕಾಲೇಜು ಶಿಕ್ಷಣ ಇಲಾಖೆ ಧಾರವಾಡ ಇವರು ಗೌರವ ಅತಿಥಿಗಳಾಗಿ ಮುಖ್ಯ ಆಡಳಿತಕಾರಿ ಮತ್ತು ಭಾಷಾ ಮಿಷನ್ ಉಚ್ಚ ಶಿಕ್ಷಣ ಸಂಸ್ಥೆಯ ಟ್ರಸ್ಟಿಯವರಾದ ಶ್ರೀ ವಿಜಯಕುಮಾರ್ ದಂಡಿನಿಯವರು ಮತ್ತು ಹುಬ್ಬಳ್ಳಿ ಧಾರವಾಡ ನಗರದ ಅಪರಾಧ ವಿಭಾಗದ ಪೊಲೀಸ್ ಉಪನಿರೀಕ್ಷಕರಾದ ಶ್ರೀ ದಯಾನಂದ್ ಜಿಎಸ್ ಇವರು ವಿಶೇಷ ಆಮಂತ್ರಿತವಾಗಿ ಭಾಷಾ ಮಿಷನ್ ಉಚ್ಚ ಶಿಕ್ಷಣ ಸಂಸ್ಥೆಯ ಗೌರವ ಕಾರ್ಯದರ್ಶಿಗಳಾದ ಶ್ರೀ ವಿಲ್ಸನ್ ಮೈಲಿ ಇವರು ಮಹಾವಿದ್ಯಾಲಯದ ಪ್ರಾಚಾರ್ಯರಾದ ಶ್ರೀ ಮತ್ತು ದೃಢ ನಿಶ್ಚಯವನ್ನು ಪ್ರದರ್ಶಿಸಿದರು. ಆಟಗಾರ್ತಿಯರು ತಮ್ಮ ಅತ್ಯುತ್ತಮ ಪ್ರದರ್ಶನ ನೀಡಲು ಪ್ರೇರೇಪಿಸುವ ಉಲ್ಲಾಸಮಯ ವಾತಾವರಣವನ್ನು ಇಲ್ಲಿ ಸೃಷ್ಟಿಸಿದರು. ಹೀಗಾಗಿ ಹೊರಹೊಮ್ಮಿತು. ಕೆಯುಡಿ BP8 ಮಹಾವಿದ್ಯಾಲಯ ಧಾರವಾಡ ಇವರು ರನ್ನರ್ಸ್ ಅಪ್ ಆಗಿ ಮತ್ತು SSGFGC ಮಹಾವಿದ್ಯಾಲಯ ನರಗುಂದ್ ಸೆಕೆಂಡ್ ರನ್ನರ್ ಅಪ್ ಆಗಿ ತಮ್ಮ ಸ್ಥಾನಗಳನ್ನು ಪಡೆದುಕೊಂಡವು. ಇಷ್ಟು ಹೇಳಿ ನನ್ನ ವರದಿಯನ್ನು ಮುಗಿಸ. ಇವತ್ತಿನ ಮುಖ್ಯ ಅತಿಥಿಯಾಗಿ ಒಬ್ಬ ಹುಡುಗ ಇವತ್ತು ನಮ್ಮ ಮುಂದೆ ಮುಖ್ಯ ಅತಿಥಿಯಾಗಿ ಬಂದಾನಂತಂದ್ರೆ ಅದಕ್ಕೆ ನಮಗೂ ಖುಷಿ ಎಲ್ಲನು. ಅದಕ್ಕೋಸ್ಕರ ಅವರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸಿ ಮತ್ತು ಮಿಸಸ್ ಅಭಿಷೇಕ್ ಎಲಿಗಾರ್ ಅವರೇ ವೇದಿಕೆ ಮೇಲೆ ಹಸಿರಾಗಿಂತ ಪ್ರಾಚಾರ್ಯಗಿಂತ ಅವರು ಬಿಸಿಲಿದ್ರು ಇಲ್ಲೇ ನಿಂತ್ಕೊಂಡು ಈ ಕ್ರೀಡಾಕೂಟನ ನೋಡ್ತಾ ಇದ್ರು. ಅನೂಪ್ ಸರ್ ಅವರೇ ಹಾಗೂ ಸಂಗೀತಾ ಮೇಡಮ್ ಅವರೇ, ಗೋವಿಂದಪ್ಪ ಸರ್ ಅವರೇ, ವಿರೂಪಾಕ್ಷ ಸರ್ ಅವರೇ ಮತ್ತು ಪ್ರವೀಣ್ ಡ್ಯಾನಿಯಲ್ ಕುಮಾರ್ ಅವರೇ ಹಾಗೂ ಈ ಕ್ರೀಡಾಕೂಟದ ಸಂಘಟನಾ ಕಾರ್ಯದರ್ಶಿಯಾಗಿರ್ತಕ್ಕಂಥ ರಾಯಪ್ಪ ಕಟ್ಗೆ ಅವರೇ ಅಷ್ಟ ಅಂದಾಗಿ ಚಂದಾಗಿ ಈ ಕ್ರೀಡಾಕೂಟನ ಆಯೋಜನೆ ಮಾಡಿದ್ದಾರೆ. ಈ ಪೆಂಡಾಲ್ ನೋಡ್ಬಿಟ್ರೆ ಕಿಟಲ್ ಕಳಿನ ಖೋಖೋ ಐತೆ ಮದ್ವೆ ಐತೆ ಯಾರ್ದಾರ ಅಂತ ಅನ್ನೋಂಗಿದೆ. ಯಾಕಂದ್ರೆ ಅಷ್ಟ ಚಲೋ ಈ ರೆಡ್ ಕಾರ್ಪೆಟ್ ಹಾಕಿ ಎಲ್ಲ ಬಹಳ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಅದೇ ರೀತಿ ಈ ಗ್ರೌಂಡ್ ನಾವು ಕಾಯಂ ಇಲ್ಲಿ ಹೋಗ್ಬೇಕಂತ ನೋಡ್ತಾ ಇರ್ತೇವೆ, ಬೇರೆ ಬೇರೆ ಕೆಲ್ಸಕ್ಕೆ ಬಂದಾಗ ನೋಡ್ತಾ ಇರ್ತೇವೆ. ಈಗೇನ್ ಮುಂದ್ ಕುಂತಿರಲ್ಲ ಹಿಂಗಿದ್ದ ಗ್ರೌಂಡ್ ಹಂಗಾಗೈತಂದ್ರ ಅದಕ್ಕೆ ಎಷ್ಟು ಕಷ್ಟಪಟ್ಟಿರ್ಬೇಕಂದು ಖೋಖೋ ಪ್ಲೇಯರ್ ನಿಮ್ಗೆ ಚೆನ್ನಾಗಿ ಗೊತ್ತದ ನನ್ಕಿಂತ. ಯಾಕಂದ್ರೆ ನಾವು ಕುಸ್ತಿಪಟುಗಳು ನಾವು ಅಲ್ಲಿ ಆ ಕಡೆದಾಗ ಮಣ್ಣು ಹಾಕಿರ್ತೀವಿ, ಆಟ ಆಡಿರ್ತೀವಿ, ನಮ್ಗೆ ಗೊತ್ತಿರಲ್ಲ. ಆದ್ರೂ ನಿಮಗ ಖೋಖೋ ಆಡಿದವ್ರು ಗೊತ್ತಿರ್ತದ. ಈಗೇನ್ ನಿಮ್ಮ ಎದುರು ಮಾಡಿದ್ದಾರೆ ಮತ್ತೆ ನಮ್ಗ ಕೇರ್ ತುಂಬಾ ಚೆನ್ನಾಗಿ ಕೇರ್ ಮಾಡಿದ್ದಾರೆ. ನಿರ್ಣಾಯಕರ ಬಗ್ಗೆ ಹೇಳ್ಬೇಕಂತಂದ್ರೆ ಅವರು ನಮ್ ಗುರುಗಳು. ಯಾವುದೇ ರೀತಿಯಾಗಿ ನಮ್ಗೆ ತಪ್ಪು ನಿರ್ಣಯ ಆಗ್ಲಿ ಆತರ ಏನು ಮಾಡಿಲ್ಲ. ಅವ್ರು ನಮ್ ಗುರುಗಳಂದ್ರೆ ನಾವು ಶಿಷ್ಯರು. ಯಾವುದೇ ರೀತಿ ಮೋಸ ಈ ತರ ಏನು ಮಾಡಿಲ್ಲ. ತುಂಬಾ ಚೆನ್ನಾಗಿ ನಿರ್ಣಯ ಕೊಟ್ಟಾರೆ. ಮತ್ತ ಈ ಕಾಲೇಜಿನ ಪ್ರಿನ್ಸಿಪಾಲ್ರು ತುಂಬಾ ಚೆನ್ನಾಗಿ ಆರ್ಗನೈಸೇಷನ್ ಮಾಡಿದ್ದಾರೆ ಅಂತ ಒಂದೆರಡು ಮಾತು ಮುಗಿಸುತ್ತೇನೆ. Privileged to be the part of this function today, and I thank Anup sir for calling me as a guest here. It is very difficult for me to say anything here because I know many of the coaches and the physical directors have seen me like this when I was this young. ಅಲ್ಲಿಂತ್ರ ನಾನು ನೋಡ್ಕೊಂತ ಬಂದಾರ. ಅವ್ರ ಮುಂದೆ ಚೀಫ್ ಗೆಸ್ಟ್ ಆಗಿ ನಡು ಕುತ್ಕೊಂಡು ಮಾತಾಡೋದು ನನಗೂ ಬಹಳ ತ್ರಾಸ ಆಗ್ತೈತ್ರಿ. ಸೊ ಹ್ಯಾವಿಂಗ್ ಸೆಡ್ ದಟ್, ನಾನು ನಿಜ ಹೇಳ್ಬೇಕಂತಂದ್ರೆ ದ ಮೋಸ್ಟ್ ಅನ್ಸಂಗ್ ಹೀರೋಸ್ ಆರ್ ದೀಸ್ ಪೀಪಲ್. ಇವ್ರ ಫಿಸಿಕಲ್ ಡೈರೆಕ್ಟರ್ಸ್ ಇವ್ರ ಕಾಲೇಜ್ ವತಿಯಿಂದ ಮಾಡ್ತಾರೋ. ವೆನ್ ವಿ ಗ್ರೋ, ನಾವು ಮುಂದೋಗಿ ಏನೋ ಒಂದು ಗೆಲ್ತೀವಿ, ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲ್ದಾಗ ಗೆಲ್ತೀವಿ. ಗೆದ್ದಾದಾಗ ನಮ್ಗೆ ಕೇಳುದ ನಿಮ್ ಕೋಚ್ ಯಾರು ಅಂತೇಳಿ. ನಾವು ಅವಾಗ ಯಾರು ಕೋಚಿಂಗ್ ಮಾಡ್ತಾರೋ ಅವ್ರನ್ನ ಹೆಸರು ಹೇಳ್ಬಿಡ್ತೀವಿ.
ಬಟ್ ಏನ್ ಅನ್ಸಂಗ್ ಹೀರೋಸ್ ಅಂತ ಹೇಳಿ ಇವ್ರೇನ್ ಸ್ಟಾರ್ಟಿಂಗ್ ನಮಗೆ ಇಟ್ಟು ಕೊಡ್ತಾರ, ಕಲಿಸ್ ಕೊಡ್ತಾರು, ಬೇಸಿಕ್ಸ್ ಕಲಿಸ್ ಕೊಡ್ತಾರು. ಸ್ಕೂಲ್ ಟೀಚರ್ಸ್ ಆಯ್ತು, ಕಾಲೇಜ್ ಫಿಸಿಕಲ್ ಡೈರೆಕ್ಟರ್ಸ್ ಆಯ್ತು, ಇವ್ರ ಇದನ್ನ ಕಲಿಸ್ ಕೊಟ್ಟಂತ ಪಾಠಗಳು ನಮ್ಗ ಅಲ್ಲಿ ಯುಟಿಲೈಸ್ ಆಗಿರ್ತಾವ್. ನಮ್ದು ಬೇಸಿಕ್ ಅಲ್ಲಿಂದ ಸ್ಟಾರ್ಟ್ ಆಗಿರ್ತೈತ್ರಿ. ಸೊ ಅವ್ರಿಗೆ ನಾವು ಐ ಆಲ್ವೇಸ್ ರಿಮೆಂಬರ್ ದಮ್ ಆಸ್ ಅನ್ಸಂಗ್ ಹೀರೋಸ್ ಅಂತ ಹೇಳಿ. ಅವರು ಒಟ್ಟೆ ಯಾವತ್ತಿದ್ರು ಎಲ್ಲೂ ಬರುದಿಲ್ಲ, ನ್ಯೂಸ್ ಪೇಪರ್ದಾಗೂ ಬರುದಿಲ್ಲ, ಎಲ್ಲೂ ಬರುದಿಲ್ಲ. ಬಟ್ ದೇ ಡೂ ದೇರ್ ವರ್ಕ್ ವಿತ್ ಅಟ್ಮೋಸ್ಟ್ ಸಿನ್ಸಿಯಾರಿಟಿ, ಡೆಡಿಕೇಶನ್ ಆಗಿ ಮಾಡ್ತಾರು. ಸೊ ನಾವು ಎಲ್ಲಾ ಪ್ಲೇಯರ್ಸ್ ಆಗಿ ಅವ್ರಿಗೆ ಒಂದ್ ಜೋರಾಗಿ ಚಪ್ಪಾಳೆ ತಟ್ಟಣ. So we thank them for doing whatever they are doing for us. As a sports player, I really have a lot of gratitude in my heart for all the college physical directors, school coaches, and the principal, those who support the players in whatever field that we choose. Principal ಅವರು ಬಹಳ ಹೆಲ್ಪ್ ಮಾಡ್ತಾರೆ. ಇಂಥ ಕಾಲೇಜ್ದಾಗ ಯಾರೋ ಒಬ್ರು ಮುಂದೆ ಆಡಿದ್ರು ಹೋದ್ರು, ಪ್ರಿನ್ಸಿಪಲ್ ಕೆಲಸ ಬಹಳ ಇರ್ತೈತಿ, ಅವ್ರು ಸಪೋರ್ಟ್ ಮಾಡ್ತಾರು. ನಮ್ ಕಾಲೇಜ್ JJ ಕಾಲೇಜ್ದಾಗೂ ನಮಗ್ ಬಹಳ ಸಪೋರ್ಟ್ ಮಾಡಿದ್ರು, ಲೈಕ್ ಹೌ ಅನೂಪ್ ಸರ್ ಇಸ್ ಡೂಯಿಂಗ್ ಹಿಯರ್. ನಮ್ದು ಆರ್ಗನೈಸ್ ಮಾಡ್ತಿದ್ರು. ಸೊ ಆಲ್ ದೋಸ್ ಥಿಂಗ್ಸ್ ಹ್ಯಾವ್ ಡೆವಲಪ್ಡ್ ಮೀ ಆಸ್ ಅ ಪ್ಲೇಯರ್. ನಾನ್ ಒಬ್ನ ಡೈರೆಕ್ಟ್ ಇಂಟರ್ನ್ಯಾಷನಲ್ ಹೋಗಕ್ ಆಗುದಿಲ್ಲ. ಇವರೆಲ್ಲ ಇಲ್ಲಿ ಕಲಿಸ್ಕೊಂತ ಹೋದ್ರು, ದಾರಿ ಸಿಕ್ತು, ಮುಂದ್ ಹೋದ್ವಿ ಅಷ್ಟೇ. ಬಟ್ ಇವ್ರೆಲ್ಲರಿಗೂ ನಾನು ಥ್ಯಾಂಕ್ ಯು ಹೇಳ್ತಾ, ಇಲ್ಲಿ ನನ್ ಕರೆದಿದ್ದಕ್ಕೆ ಐ ರಿಯಲಿ ಥ್ಯಾಂಕ್ ಯು ಸರ್. ನಮಗೆ ಸ್ಪೆಷಲ್ ಜುರಿಯಾಗಿ ಬಂದಿರುವಂತ ವಿರೂಪಾಕ್ಷಿ ಸರ್ ಅವರೇ, ಶ್ರೀ ಗೋವಿಂದಪ್ಪ ಸರ್ ಅವರೇ, ಆಮೇಲೆ ಶ್ರೀ ಡ್ಯಾನಿಯಲ್ ಪ್ರವೀಣ್ ಕುಮಾರ್ ಸರ್ ಅವರೇ ಮತ್ತು ಶಿವಾನಂದ್ ಸರ್ ಅವರೇ, ಆಮೇಲೆ ಈ ಒಂದು ಕಾರ್ಯಕ್ರಮದ ಕೋಆರ್ಡಿನೇಟರ್ ಆಗಿರುವಂತ ಶ್ರೀ ರಾಯಪ್ಪ ಕಟಗಿ ಸರ್ ಅವರೇ, ಶಿಕ್ಷಕರೇ, ಆಮೇಲೆ ರೆಫ್ರಿಗಳೇ, ಆಮೇಲೆ ನಮ್ಮ ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗದವರೇ, ಆಮೇಲೆ ವಿನ್ನರ್ಸ್ ಅಂಡ್ ರನ್ನರ್ಸ್ ಅಂಡ್ ಸೆಕೆಂಡ್ ರನ್ನರ್ಸ್ ಅಪ್ ಆಗಿರುವಂತ ಎಲ್ಲ ವಿದ್ಯಾರ್ಥಿಗಳೇ, ಈ ಒಂದು ಟೂರ್ನಮೆಂಟ್ ಕಂಡಕ್ಟ್ ಮಾಡಬೇಕಾದ್ರೆ ನಾವು ಒಂದು ಸುಮಾರು 3-4 ತಿಂಗಳು ಮೊದಲೇ ಡಿಸೈಡ್ ಮಾಡಿದೆ. ನಾನು ಇನ್ನೂ ಅವಾಗ ಪ್ರಿನ್ಸಿಪಲ್ ಅಂತ ಚಾರ್ಜ್ ತಗೊಂಡಿದ್ದಿಲ್ಲ. ಅವಾಗಲೇ ನಾವು ಯೂನಿವರ್ಸಿಟಿಗೆ ರಿಪ್ರೆಸೆಂಟೇಷನ್ ಕಳಿಸಿದಾಗ ನಮಗೆ ಖೋಖೋ ಟೂರ್ನಮೆಂಟ್ ಅಲಾಟ್ ಮಾಡಿದ್ರು. ಆದರೆ ಯಾವಾಗ ಮಾಡ್ಬೇಕಂತ ನಮಗಿನ್ನೂ ಗೊತ್ತಿರಲಿಲ್ಲ ಅವಾಗ. ಸೊ ಆಮೇಲೆ ಫೆಬ್ರವರಿನಲ್ಲಿ ಮಾಡ್ರಿ ಅಥವಾ ಮಾರ್ಚ್ನಲ್ಲಿ ಮಾಡ್ರಿ ಅಂತ ಇನ್ಸ್ಟ್ರಕ್ಷನ್ಸ್ ಬಂದಿದ್ದ ಸಲುವಾಗಿ ನಾವು ಮಾರ್ಚ್ನಲ್ಲಿ ಮಾಡ್ಬೇಕಂತ ಹೇಳಿ ಡಿಸೈಡ್ ಮಾಡಿದಾಗ ಅಷ್ಟರೊಳಗೆ ನಾನು ಮಾರ್ಚ್ 1ನೇ ತಾರೀಕಿಂದ ಪ್ರಿನ್ಸಿಪಲ್ ಅಂತ ಹೇಳಿ ಚಾರ್ಜ್ ತಗೊಂಡೆ. 15 ದಿವಸದ ಒಳಗೆ ಈ ಕಾರ್ಯಕ್ರಮ ಬಂದಿತ್ತು. ಹಾಗಾಗಿ ಆದರೂ ಕೂಡ ಇದಕ್ಕೆ ಬೇಕಾಗಿರುವಂಥ ಎಲ್ಲ ಕೋಆರ್ಡಿನೇಷನ್ ಆಗಲಿ, ಸಹಕಾರ ಆಗಲಿ, ಪ್ರಿಪರೇಷನ್ ವರ್ಕ್ ಆಗಲಿ, ಎಲ್ಲ ನಮ್ಮ ಕಾಲೇಜಿನ ಸಿಬ್ಬಂದಿಗಳು, ನಮ್ಮ ಸ್ಟಾಫ್, ಸ್ಪೆಷಲಿ ಟೀಚಿಂಗ್ ಫ್ಯಾಕಲ್ಟಿ, ಆಮೇಲೆ ನಾನ್ ಟೀಚಿಂಗ್ ಫ್ಯಾಕಲ್ಟಿ ಅವರು ಎಲ್ಲರೂ ಕೂಡ ನಾನ್ ಸ್ಟಾಪ್ ಆಗಿ ವರ್ಕ್ ಮಾಡಿ, ಸಪೋರ್ಟ್ ಮಾಡಿ, ಎಲ್ಲರೂ ನನ್ನ ಜೊತೆ ನಿಂತು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಿದ್ದಾರೆ. ಅದಕ್ಕಾಗಿ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸೋನಾಗಿದ್ದೇನೆ. ಅಷ್ಟೇ ಅಲ್ಲ, ಇದು ಯಾವ ರೀತಿ ನಡೆಸಬೇಕು, ಇದ್ರದ್ದು ರೂಲ್ಸ್ ಹೆಂಗದವ, ಏನದವ, ಅದು ನಮಗೆ ಏನು ಗೊತ್ತಿರಲಿಲ್ಲ. ಖೋಖೋ ಟೀಮ್ದು, ಖೋಖೋ ಟೂರ್ನಮೆಂಟ್, ಅದ್ರ ಸಲುವಾಗಿ ನಾವು ನಮ್ಮ ಹಳೆಯ ಸ್ಪೋರ್ಟ್ಸ್ ಫ್ರೆಟರ್ನಿಟಿಗಳಿಗೆ ನಾವು ಕಾಂಟ್ಯಾಕ್ಟ್ ಮಾಡಿದಾಗ ಗೋವಿಂದಪ್ಪ ಸರ್ ಅವರು, ಆಮೇಲೆ ವಿರೂಪಾಕ್ಷಿ ಸರ್ ಅವರು, ಆಮೇಲೆ ಡ್ಯಾನಿಯಲ್ ಪ್ರವೀಣ್ ಕುಮಾರ್ ಸರ್ ಅವರು ಬಂದು ಒಂದು ನಮ್ಮ ಕಾಲೇಜ್ ಆಫೀಸ್ನಲ್ಲಿ ಮೀಟಿಂಗ್ ಮಾಡಿ, ನೀವೇನು ಚಿಂತೆ ಮಾಡಕ್ ಹೋಗ್ಬೇಡ್ರಿ, ನಾವೆಲ್ಲ ನೋಡ್ಕೊಂತೀವಿ, ಎಲ್ಲ ಅರೇಂಜ್ಮೆಂಟ್ ಮಾಡ್ತೀವಿ, ನಿಮಗೆ ಏನು ಸೌಕರ್ಯಗಳು ಬೇಕೆಲ್ಲ ಮಾಡ್ಕೊಡ್ತೀವಿ, ಆಮೇಲೆ ಯಾವ ರೀತಿ ಇದು ರೂಲ್ಸ್ ರೆಗ್ಯುಲೇಷನ್ಸು, ರೆಫ್ರಿ ಮಾಡುವಂಥದ್ದು ಎಲ್ಲವನ್ನು ನಾವು ನಿಮಗೆ ಸಹಕಾರ ಮಾಡಿ ನಡೆಸ್ಕೊಂಡು ಬರ್ತೀವಿ ಅಂತ ಹೇಳಿ ಅವರು ಆಶ್ವಾಸನೆ ಕೊಟ್ಟು ಅಷ್ಟಕ್ಕೆ ನಿಲ್ಲಿಸಲಿಲ್ಲ. ಇವತ್ತು ಕಾರ್ಯಕ್ರಮ ಮುಗಿಯುವವರೆಗೂ ಕೂಡ ನಮ್ಮ ಜೊತೆ ಇದ್ದು ನಮಗೆಲ್ಲದರಲ್ಲಿ ಪ್ರತಿಯೊಂದು ಕ್ಷಣದಲ್ಲಿ ಕೂಡ ಅವರು ಸಹಾಯ ಮಾಡಿ ಸಕ್ಸಸ್ ಮಾಡಲಿಕ್ಕೆ ಇವರು 3 ಮಂದಿಗಳು ಬಹಳಷ್ಟು ಪ್ರಾಮುಖ್ಯ ಅದ. ಸೊ ಆನ್ ಬಿಹಾಫ್ ಆಫ್ ದ ಮ್ಯಾನೇಜ್ಮೆಂಟ್ ಅಂಡ್ ಆಲ್ ದ ಸ್ಟಾಫ್ ಮೆಂಬರ್ಸ್, I thank you, all of you, sir. Thank you for your support and your guidance and your cooperation for the successful completion of this tournament. ಅಷ್ಟೇ ಅಲ್ಲ, ಇನ್ನು ಬೇರೆ ಬೇರೆ ಕಾಲೇಜಿನ ಬಂದಿರುವಂತ ರೆಫ್ರಿ ಅವರು ಕೂಡ ನಮ್ಮ ಮಧ್ಯದಾಗ ಬಂದು
ಸರಿಯಾದಂಥ ನಿರ್ಣಯವನ್ನು ಮಾಡಲಿಕ್ಕೆ ಅವರು ಕೂಡ ಸಹಕಾರ ಮಾಡಿ ಗ್ರೌಂಡ್ನಲ್ಲಿ ನಿಂತು ಎಲ್ಲ ಮ್ಯಾಚ್ಗಳಿಗೆ ಸರಿಯಾದ ಒಂದು ನಿರ್ಣಯ ಕೊಟ್ಟು ಇವತ್ತು ಸಕ್ಸಸ್ ಮಾಡಿದ ಸಲುವಾಗಿ ರೆಫ್ರಿ ಟೀಮ್ ಆಗಿರುವಂತ ಎಲ್ಲರಿಗೂ ಕೂಡ ನನ್ನ ಹೃದಯದ ಧನ್ಯವಾದಗಳನ್ನು ಸಲ್ಲಿಸೋನಾಗಿದ್ದೇನೆ. ಅದಕ್ಕೂ ಮೀರಿ ಈ ಕಾರ್ಯಕ್ರಮ ಕಂಪ್ಲೀಟ್ ನಿನ್ನೆಯಿಂದ ಇವತ್ತಿನವರೆಗೆ ಕಾನ್ಸ್ಟೆಂಟ್ ಆಗಿ ಅದರ ಯಾವ ರೀತಿ ನಡೀತಾ ಇದೆ, ಯಾವ ರೀತಿ ಅದರದ್ದು ಕೆಲಸ ಆಗ್ತಾ ಇದೆ ಅಂತ ವರ್ಣನೆ ಮಾಡುತ್ತಾ ಪ್ರತಿಯೊಂದು ನಿಮಿಷ ಕ್ಷಣ ಕೂಡ ಅವರು ರಿಪೋರ್ಟ್ ಮಾಡ್ತಾ ಗ್ರೌಂಡ್ ನಲ್ಲೇ ನಿಂತು ಆ ಎಲ್ಲರಿಗೂ ಕೂಡ ಕೋಆರ್ಡಿನೇಟ್ ಮಾಡಿದಂತ ನಮ್ಮ ಶಿವಾನಂದ್ ಸರ್ ಅವರು ಒಂದು ವೇಳೆ ಇವತ್ತು ಅವ್ರ ಮೈಕ್ ತಗೊಂಡ ಕೋಆರ್ಡಿನೇಟ್ ಮಾಡಿಲ್ಲ ಅಂದ್ರೆ ಅದು ಏನೋ ಮಿಸ್ಸಿಂಗ್ ಆಗ್ತಿತ್ತು. ಅದು ನಮಗೆ ಆ ಪ್ರೋಗ್ರಾಮ್ ಯಾವ ರೀತಿ ನಡೀತಿದೆ ಅದ್ರ ಬಗ್ಗೆ ನಮಗೆ ಕಲ್ಪನೆ ಇರ್ತಿಲ್ಲ ಅನಿಸ್ತದೆ. ಅದು ಪ್ರತಿಯೊಂದು ಕ್ಷಣದ ರಿಪೋರ್ಟಿಂಗ್ ಕೂಡ ಸರ್ ಅವ್ರ ಮೈಕ್ ತಗೊಂಡು ಗ್ರೌಂಡ್ ನಿಂತು ಯಾವಾಗ ಏನ್ ಮಾಡಬೇಕು, ಯಾವಾಗ ಟಾಸ್ ಮಾಡಬೇಕು, ಯಾವಾಗ ಯಾರು ಬರಬೇಕು ಎಲ್ಲವನ್ನು ಮೈಕ್ ನಲ್ಲಿ ಅನೌನ್ಸ್ ಮಾಡುತ್ತಾ ಕಂಪ್ಲೀಟ್ ಅದರದ ಒಂದು ಕಂಟ್ರೋಲ್ ತಗೊಂಡು ಅವರು ಇಲ್ಲಿವರೆಗೆ ನಡೆಸಿದಕ್ಕೆ ಶಿವಾನಂದ್ ಸರ್ ಅವರಿಗೆ ಕೂಡ ತುಂಬುವುದಾದ ಧನ್ಯವಾದಗಳನ್ನು ಸಲ್ಲಿಸಲಾಗಿದ್ದೇನೆ. ಸ್ಪೋರ್ಟ್ಸ್ ಕಾಲೇಜ್ನಲ್ಲಿ ಎಲ್ಲಾ ಕಾಲೇಜ್ನಾಗ ಇರ್ತದೆ, ಆದ್ರೆ ಅದರ ಎಷ್ಟು ಉಪಯೋಗ ತೆಗೆದುಕೊಳ್ಬೇಕು ಅನ್ನೋದು ವಿದ್ಯಾರ್ಥಿಗಳ ಮೇಲೆ ಇರ್ತದೆ. ಅಷ್ಟೇ ಅಲ್ಲ, ಯಾವ ವಿದ್ಯಾರ್ಥಿಯಲ್ಲಿ ಯಾವ ಪ್ರತಿಭೆ ಇದೆ ಅಂತ ಐಡೆಂಟಿಫೈ ಮಾಡೋದು ಕೂಡ ನಮ್ಮ ಫಿಸಿಕಲ್ ಡೈರೆಕ್ಟರ್ ಅವರೊಂದು ಮಹತ್ವ ಇರ್ತದೆ. ಸೊ ಅವ್ರು ಐಡೆಂಟಿಫೈ ಮಾಡಿ ಯಾವ ವಿದ್ಯಾರ್ಥಿಗಳಲ್ಲಿ ಯಾವ ಪ್ರತಿಭೆ ಇದೆ, ಯಾವ ಟ್ಯಾಲೆಂಟ್ ಇದೆ, ಯಾವ ಸ್ಪೋರ್ಟ್ಸ್ ಇದೆ ಐಡೆಂಟಿಫೈ ಮಾಡಿ ಅವರಿಗೆ ಸರಿಯಾದ ದಾರಿಯಲ್ಲಿ ಟ್ರೈನಿಂಗ್ ಮಾಡಿ ಕೋಚ್ ಮಾಡಿ ಅವರಿಗೆ ಒಂದು ರಾಷ್ಟ್ರ ಮಟ್ಟದಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ನಲ್ಲಿ ಕಳಿಸುವಂತದ್ದು ನಮ್ಮ ಫಿಸಿಕಲ್ ಡೈರೆಕ್ಟರ್ ಅವರ ಒಂದು ಕೆಲಸ ಆಗಿರ್ತದೆ. ಅದೇ ನಿಟ್ಟಿನಲ್ಲಿ ಇಲ್ಲಿ ಕುಂತಂತವ್ರು ಅನೇಕರು ಎಲ್ಲಾ ಯಶಸ್ವಿಯಾಗಿ ನಡೆಸಲು ತಮ್ಮ ಅಮೂಲ್ಯವಾದ ಸಮಯವನ್ನು ಮೀಸಲಿಟ್ಟು ಎಲ್ಲರಿಗೂ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಶ್ರಮಿಸಿದ ಎಲ್ಲರಿಗೂ ಧನ್ಯವಾದಗಳು. ಈ ಪಂದ್ಯಾವಳಿ ಯಶಸ್ವಿಯಾಗಲು ಅವಿರತವಾಗಿ ಶ್ರಮಿಸಿದ ನಮ್ಮ ಮಹಾವಿದ್ಯಾಲಯದ ಎನ್ಎಸ್ಎಸ್ ಘಟಕದ ವಿದ್ಯಾರ್ಥಿನಿಯರಿಗೆ ನಮ್ಮ ಗೌರವಾನ್ವಿತ ಪ್ರಾಂಶುಪಾಲರು ಹೂ ನೀಡಿ ಗೌರವಿಸಿಕೊಳ್ಳುತ್ತೇನೆ. ಶಶಿ, ಅಭಿಷೇಕ್, ಸುಕುಮಾರ್, ಮಂಜುನಾಥ್ ಹೇಳುತ್ತೇನೆ. ಹಾಗೂ ವಿದ್ಯಾರ್ಥಿನಿಯರಾದ ಪ್ರತಿಭಾ, ರೇಷ್ಮಾ, ಕಾವ್ಯ, ಅಶ್ವಿನಿ, ಅಂಬಿಕಾ, ಅನುಶ್ರೀ, ಗೌರಿ ಮತ್ತು ನಂದಿನಿ, ಹಾಗೆ ಬಸವರಾಜ್ ವೇದಿಕೆ ಮೇಲೆ ಬರಬೇಕು. ನೀಡಬೇಕೆಂದು ಕೇಳುತ್ತೇನೆ. ಶಾಲೆಯೊಂದಿಗೆ ಗೌರವವನ್ನು ನೀಡಬೇಕು ಕೊಳ್ಳುತ್ತೇನೆ. ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಹಾಗೆ ವಿನಂತಿಸಿಕೊಳ್ಳುತ್ತೇನೆ. ಹಾಗೆಯೇ ಬಿಪಿಎಡ್ ಕಾಲೇಜ್ ಕೆಯುಡಿ ಧಾರವಾಡ
ಹಾಗೆಯೇ ಹಾಗೆಯೇ ಕೊಳ್ಳುತ್ತೇನೆ. What truly make a champion? We have now arrived at the most anticipated moment of the tournament, the prize distribution ceremony. It's time to honor the players who have given the outstanding performances in this tournament. First of all, I would like to announce the Best Chaser Award. This award goes to the player who showed great speed, quick reflexes, and excelling chasing skills. And the award goes to Yashoda from BPEd College, KUD College. I request Chief, big round of applause, please. Certificate. Well deserved. Please put your hands together. Award goes to Mahananda Jasina Ballave, JSS College, Dharwad. Congratulations. It's time to announce the top 3 teams of Karnataka University Intercollegiate Kho-Kho Tournament. First, let us appreciate the team that fought hard and secured the second runner-up position. And the second runner-up is SS GFGC College, Nargund. May I request the chief guest to kindly present the applause, please. Position. The first runner-up is BPEd College, KUD. I request the chief guest and dignitaries to kindly present. Who dominated the field with outstanding speed, strategy and teamwork. Please put your hands together for the winner of the Karnataka University Intercollegiate Level Kho-Kho Tournament. And the winner is JSS College, Dharwad. ಮಾಡಿದ್ರಿ Ever tried, ever failed, no matter, try again, fail again. To express our gratitude, our consolation, satisfaction. So many people among us to whom we must acknowledge. First of all, I take this opportunity to extend heartfelt gratitude to our beloved principal, Professor Anup Theophilus, for as he is the instrumental in organizing this mega event. On behalf of Kittle Science College, I extend heartily thanks to our principal Anup Theophilus, sir.